ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ RCB ತಂಡದ ಮುಂದಿನ ಪಂದ್ಯ ಯಾವಾಗ, ಎಲ್ಲಿ, ಎಷ್ಟು ಗಂಟೆಗೆ, ಯಾವ ತಂಡದ ವಿರುದ್ಧ ಇದೆ ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ RCB ಟೀಮ್ನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರ್ತದೆ. ಮೊದಲನೇದಾಗಿ ನೋಡೋದಾದರೆ ನಮ್ಮ RCB ತಂಡ ಮೊದಲ ಮ್ಯಾಚ್ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಭರ್ಜರಿ ಗೆಲುವನ್ನು ಸಾಧಿಸುತ್ತೆ. ಹಾಗೆ ಇನ್ನು ಸೆಕೆಂಡ್ ಮ್ಯಾಚ್ ನೋಡೋದಾದರೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಇದೆ. ಈ ಮ್ಯಾಚ್ ಯಾವಾಗ ಇದೆ ಅಂತ ನೋಡೋದಾದರೆ ಇದೇ ಬರೋ ರವಿವಾರ ಇದೆ. ಅದು ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಲ್ಲಿ ನಡೆಯುತ್ತೆ. ಇದು ಫುಲ್ ಹೈ ವೋಲ್ಟೇಜ್ ಮ್ಯಾಚ್ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವಾಗಲೂ CSK ವರ್ಸಸ್ RCB ಮ್ಯಾಚ್ಗಳು ಯಾವ ಥರ ನಡೀತಾವೆ ನೀವು ಕೂಡ ನೋಡಿದ್ದೀರ. ಹಾಗೆ ಪ್ಲೇಯಿಂಗ್ 11 ಕಡೆ ನೋಡೋದಾದರೆ ಏನೋ ಅಷ್ಟೊಂದು ಚೇಂಜಸ್ ಮಾಡಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ದಿಗ್ಗಜ ಬ್ಯಾಟ್ಸ್ಮನ್ಗಳಾಗಿರ್ಬೋದು, ಬೌಲರ್ಗಳಾಗಿರ್ಬೋದು ಇರೋದ್ರಿಂದಾಗಿ ಅದೇ ಪ್ಲೇಯಿಂಗ್ 11 ಕಂಟಿನ್ಯೂ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಬಾಲಿಂಗಲ್ಲಿ ಆಗಿರ್ಬೋದು, ಡಬ್ಬಿ ಅವರು ಯಾವ ಥರ ಕಳೆದ ಮ್ಯಾಚಲ್ಲಿ ವಿಕೆಟ್ಗಳನ್ನ ತೊಗೊಂಡ್ರು. ಹಾಗಾಗಿ ಬಾಲಿಂಗಲ್ಲಿ ಏನು ಅಷ್ಟೊಂದು ಚೇಂಜಸ್ ನೋಡೋಕ್ಕೆ ಸಿಗಲ್ಲ. ಹಜಲ್ವುಡ್ ಅವರು ಕೂಡ ಇನ್ನೂ ಇಂಜುರಿಯಿಂದ ರಿಕವರ್ ಆಗಬೇಕು. ಹೀಗಾಗಿ ಬಾಲಿಂಗಲ್ಲಿ ಏನು ಅಷ್ಟೊಂದು ಚೇಂಜಸ್ ಆಗೋಲ್ಲ, ಬ್ಯಾಟಿಂಗಲ್ಲಿ ಏನು ಚೇಂಜಸ್ ಆಗೋಲ್ಲ ಅಂತಲೇ ಹೇಳ್ಬೋದು. ಏನೇ ಅಂದರೂ ಕೂಡ ನಮ್ಮ RCB ತಂಡ 2026ಗೆ ಇನ್ನೂ ಬಲಿಷ್ಠವಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಎಲ್ಲ ಪ್ಲೇಯರ್ಗಳು ಕೂಡ ಚೆನ್ನಾಗಿ ಆಡ್ತಿದ್ದಾರೆ. ಹಾಗೆ ಎವ್ರಿ ಪ್ಲೇಯರಿಂದ ಪರ್ಫಾರ್ಮೆನ್ಸ್ ಬರ್ತದೆ. ಫೀಲ್ಡಿಂಗಲ್ಲಿ ಆಗಿರ್ಬೋದು, ಕ್ಯಾಚಿಂಗಲ್ಲಿ ಆಗಿರ್ಬೋದು. ಫಿಲ್ ಸಾಲ್ಟ್ ಅವರು ಮೊದಲನೇ ಮ್ಯಾಚಲ್ಲಿ ಯಾವ ಥರ 3 ಕ್ಯಾಚ್ ಅನ್ಬಿಲಿವೇಬಲ್ ಕ್ಯಾಚಸ್ ಹಿಡಿದ್ರು ನೀವು ಕೂಡ ನೋಡಿದ್ರೆ. ಆ ಥರ ಇರೋ ತಂಡ ಪ್ಲೇಯಿಂಗ್ 11ನಲ್ಲಿ ಏನೂ ಚೇಂಜಸ್ ಮಾಡಲ್ಲ ಅಂತಲೇ ಹೇಳ್ಬೋದು. ನೋಡೋಣ ನಮ್ಮ RCB ತಂಡ ಯಾವ ಥರ ಆಡುತ್ತೆ ಅಂತೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.